ವಿಂಟರಿಗೆ ನಾವು ತಿನ್ನಲೇಬೇಕಾಗಿರೋ ಫುಡ್ ಏನು ಅಂತ ಅಂದರೆ ಅದು ಎಳ್ಳು. ಈ ಎಳ್ಳಲ್ಲಿ ತುಂಬ ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಐರನ್ನು ಇರುತ್ತೆ. ಇದು ಕಂಟಿನ್ಯೂಯಸ್ ಆಗಿ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಈಸಿಯಾಗಿ ಎಳ್ಳುಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಕಡೆಗೆ 1 ಕಪ್ಪಷ್ಟು ಕಡಲೆ ಬೀಜ ತಗೊಂಡು ಅದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಹಾಗೆ 1/4 ಕಪ್ಪಷ್ಟು ಬಾದಾಮಿ ಕೂಡ ಹುರ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ 2 ಕಪ್ಪು ಎಳ್ಳು ಕೂಡ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 3 ಏಲಕ್ಕಿ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾವು ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಪುಡಿ ಮಾಡ್ಕೋಬೇಕು. ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಮತ್ತು ಬಾದಾಮಿನ ಫಸ್ಟು ಹಾಕಿ ಪುಡಿ ಮಾಡ್ಕೋಬೇಕು. ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಎಳ್ಳು ಕೂಡ ಸೇರಿಸ್ಕೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು. ಇದಕ್ಕೆ 1/2 ಕಪ್ಪಷ್ಟು ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಾಗಿರೋರು ಇನ್ನೂ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಾದರೆ 1/2 ಕಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು. ನೋಡಿ ನೀಟಾಗಿ ಪುಡಿಯಾಗಿದೆ. ಇವಾಗ ನಾವು ಪುಡಿ ಮಾಡ್ಕೊಂಡಿರೋದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ನೀಟಾಗಿ ಕೈಯಿಂದ ಕಲಿಸ್ಕೊಂಡು ಉಂಡೆ ಮಾಡ್ಕೋಬೇಕು. ಲಡ್ಡು ಮಾಡ್ಕೊಳ್ಳೋವಾಗ ಕೈಗೆ ಸೆಂಟ್ರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇರಿ. ಆವಾಗ ಲಡ್ಡು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಒಡಿಯಲ್ಲ. ನಾನಾದರೆ ಚಿಕ್ಕ ಚಿಕ್ಕ ಲಡ್ಡು ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಯಾವ ಸೈಜ್ ಲಡ್ಡು ಆದರೂ ಮಾಡ್ಕೋಬೋದು. ಲಡ್ಡು ಮಾಡ್ಕೊಳ್ಳೋರು ಟೈಮೇ ಇಲ್ಲದೇ ಇರೋರು ನಾವು ಮಾಡ್ಕೊಂಡಿರೋ ಪುಡಿನ ಡೈರೆಕ್ಟಾಗಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು. ನೋಡಿ ಲಾಡು ಎಲ್ಲನೂ ರೆಡಿಯಾಗಿದೆ. ಇದನ್ನು ವಿಂಟರ್ ಸೀಸನ್ನಲ್ಲಿ ಮಕ್ಕಳಿಗೆಲ್ಲನೂ ಕೊಟ್ಟರೆ ತುಂಬ ಹೆಲ್ತ್ ಆಗುತ್ತೆ. ಅವ್ರ ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ನಾವು ಮಾಡ್ಕೊಂಡಿರೋ ಲಾಡುನೆಲ್ಲನೂ ಒಂದು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ 1.5 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಲಾಸ್ಟಲ್ಲಿ ಈ ಲಾಡುಗಳೆಲ್ಲನೂ ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು 3-4 ಲವಂಗ ಕೂಡ ಹಾಕಿಟ್ಕೊಂಡ್ಬಿಟ್ರೆ ಇರುವೆ ಎಲ್ಲನೂ ಏನೂ ಸೇರದೇ ಇರುತ್ತೆ. ಈ ಥರ ಈಸಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ ನೀವಿನ್ನೂ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.